ಹಾಯ್ ಹಲೋ ಎವ್ರಿಬಡಿ, ಸುಮುಖ ಇ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತು 7th ಮತ್ತು 8th ನವೆಂಬರ್ 2021ಗೆ ಸಂಬಂಧಿಸಿದ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಆ್ಯಂಡ್ MCQs ಅದರ ಜೊತೆಯಲ್ಲಿ ಅಕ್ಟೋಬರ್ 2021ಗೆ ಸಂಬಂಧಿಸಿದ ಎಲ್ಲ ಸುದ್ದಿ ವಿಷಯಗಳಿಗೆ ಸಂಬಂಧಿಸಿದ ಒಂದು ಕನ್ಸಾಲಿಡೇಟೆಡ್ ಆಗಿರುವಂಥ ವಿಡಿಯೋಗಳನ್ನು ಪಾರ್ಟ್ 1 ಮತ್ತು ಪಾರ್ಟ್ 2ಗೆ ಸಂಬಂಧಿಸಿದಾಗೆ ಕಳೆದ 2 ದಿನಗಳಿಂದ ನಾವು ಅಪ್ಲೋಡ್ ಮಾಡಿದ್ದೇವೆ. ಸೊ those who are new, kindly watch those videos also because you have got a very, the entire MCQs are like, consolidated into different categories and they are put in. ಅದಲ್ಲದೆ ನಮ್ಮ ದಿನನಿತ್ಯದ ವಿಡಿಯೋಸ್ಗಳ PDF ಅಥವಾ PPT ಯಾರಿಗಾದ್ರೂ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ನಮ್ಮ ಬ್ಲಾಗ್ ಸ್ಪಾಟ್ ಹಾಗೂ ಟೆಲಿಗ್ರಾಮ್ ಲಿಂಕ್ ನ ಮೂಲಕ ಕೂಡ ನೀವು ಪಡ್ಕೊಬಹುದು. ಓಕೆ, ಸೊ ವಿ ಶಾಲ್ ಸ್ಟಾರ್ಟ್ ದ ಸೆಷನ್ ನೌ. ಮೊದಲನೇ ಪ್ರಶ್ನೆ ಹೀಗಿದೆ: ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ಏರೋನಾಟಿಕಲ್ ಸೇವೆಗಳಿಗೆ ಸುಂಕಗಳು ಮತ್ತು ಇತರ ಶುಲ್ಕಗಳನ್ನು, ಅಂದ್ರೆ ಅಭಿವೃದ್ಧಿ ಶುಲ್ಕ ಮತ್ತು ಪ್ರಯಾಣಿಕರ ಸೇವಾ ಶುಲ್ಕ, ಸೊ ಇದನ್ನು ನಿಗದಿಪಡಿಸುವಂತ ಒಂದು ಅಂದ್ರೆ ಇದನ್ನು ಯಾವ ಪ್ರಾಧಿಕಾರವು ನಿಯಂತ್ರಿಸುತ್ತದೆ? ವಿಚ್ ಅಥಾರಿಟಿ ರೆಗ್ಯುಲೇಟ್ಸ್ ದ ಟ್ಯಾರಿಫ್ಸ್ ಅಂಡ್ ಅದರ್ ಚಾರ್ಜಸ್ ಫಾರ್ ದ ಏರೋನಾಟಿಕಲ್ ಸರ್ವಿಸಸ್ ಅಟ್ ದ ಮೇಜರ್ ಏರ್ಪೋರ್ಟ್ಸ್? So here the right answer is option B, that is Airports Economic Regulatory Authority of India. ಓಕೆ, ಸೊ ಏನಿದು ಅಂತ ಹೇಳಿ ನಾವಿಲ್ಲಿ ನೋಡ್ಕೊಂಡ್ಬಿಡುವ. ಸೊ ವಿಮಾನ ನಿಲ್ದಾಣಗಳಿಗೆ ಸಂಬಂಧಿಸಿದ ಆರ್ಥಿಕ ನಿಯಮಾವಳಿಗಳ ಪ್ರಾಧಿಕಾರ ಅಂತ ಹೇಳುವಂಥದ್ದು ಕನ್ನಡದಲ್ಲಿ ಏರ್ಪೋರ್ಟ್ಸ್ ಎಕಾನಮಿಕ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಸೊ ಇದು ಬೇರೆ ಬೇರೆ ರೀತಿಯ ಟ್ಯಾರಿಫ್ಸ್ಗಳು ಅಥವಾ ರೇಟ್ಗಳು ಮತ್ತು ಚಾರ್ಜಸ್ಗಳಿಗೆ ಸಂಬಂಧಿಸಿದಾಗೆ, ಅದು ಏರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇರ್ಬೋದು, ಲ್ಯಾಂಡಿಂಗ್, ಪಾರ್ಕಿಂಗ್ ಆಫ್ ಏರ್ಕ್ರಾಫ್ಟ್ಸ್, ಗ್ರೌಂಡ್ ಆಫೀಸ್ ಹ್ಯಾಂಡ್ಲಿಂಗ್ ಚಾರ್ಜಸ್ ಇರ್ಬೋದು ಅಥವಾ ಸರ್ವಿಸಸ್ ಇರ್ಬೋದು. ಸೊ ಮೇಜರ್ ಅಂದ್ರೆ ಪ್ರಮುಖವಾದಂಥ ವಿಮಾನ ನಿಲ್ದಾಣಗಳಿಗೆ ಸಂಬಂಧಿಸಿದಾಗೆ ಈ ಸಂಸ್ಥೆಯು ಅಥವಾ ಈ ಪ್ರಾಧಿಕಾರವು ಆ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು. ಸೊ ಒನ್ಸ್ ಅಗೇನ್ ಐ ರಿಪೀಟ್, ಅದು ವಿಮಾನ ನಿಲ್ದಾಣಗಳ ಆರ್ಥಿಕ ನಿಯಮಾವಳಿಗೆ ಸಂಬಂಧಿಸಿದ ಪ್ರಾಧಿಕಾರ, ಏರಾ ಆರ್ ಏರ್ಪೋರ್ಟ್ಸ್ ಎಕನಾಮಿಕ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಈಗ ವಿಚ್ ಏರ್ಪೋರ್ಟ್ ಇಸ್ ಡೆಸಿಗ್ನೇಟೆಡ್ ಆಸ್ ಅ ಮೇಜರ್ ಏರ್ಪೋರ್ಟ್? ಸೊ ಏರ್ಪೋರ್ಟ್ಗಳಲ್ಲಿ ಹೆಚ್ಚಾಗಿ ಡೊಮೆಸ್ಟಿಕ್ ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಆ ರೀತಿಯ ವರ್ಗೀಕರಣ ಜನರಲ್ ಪ್ಯಾರಲೆನ್ಸ್ ಅಲ್ಲಿ ನಾವು ಕಾಣ್ತೇವೆ. ಆದ್ರೆ ಈಗ ಬಂದರುಗಳನ್ನು ಹೇಗೆ ಡೆಸಿಗ್ನೇಟ್ ಮಾಡ್ತಾರೋ ಅದೇ ರೀತಿ ಮೇಜರ್ ಏರ್ಪೋರ್ಟ್ಸ್ ಅಂತ ಹೇಳುವಂತಹ ಒಂದು ಕಾನ್ಸೆಪ್ಟ್ಗೆ ಸಂಬಂಧಿಸಿದಾಗ ಒಂದು ಚರ್ಚೆ ನಡೀತಾ ಇದೆ. ಸೊ ಈ ಏರಾ ಅಮೆಂಡ್ಮೆಂಟ್ ಬಿಲ್ ಅಂದ್ರೆ ಏರಾ ಅಂದ್ರೆ ಆಗ್ಲೇ ಹೇಳಿದಾಗೆ ಏರ್ಪೋರ್ಟ್ಸ್ ಎಕನಾಮಿಕ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಸೊ ಇದರ ತಿದ್ದುಪಡಿ ಕಾಯ್ದೆ 2021 ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಯಾವುದೇ ವಿಮಾನ ನಿಲ್ದಾಣವನ್ನು ಒಂದು ಪ್ರಮುಖ ವಿಮಾನ ನಿಲ್ದಾಣ ಆಗಬೇಕು ಅಂತ ಹೇಳಿ ಅದನ್ನು ಡೆಸಿಗ್ನೇಟ್ ಮಾಡ್ಬೇಕಂತ ಹೇಳಿದ್ರೆ ಅಥವಾ ಅದರ ನಾಮಕರಣ ಮಾಡ್ಬೇಕಂತ ಹೇಳಿದ್ರೆ, ಪ್ರಮುಖ ಏರ್ಪೋರ್ಟ್ ಅಂತ ಹೇಳಿ ನಾಮಕರಣ ಮಾಡ್ಬೇಕಂತ ಹೇಳಿದ್ರೆ, ಇಟ್ ಶುಡ್ ಹ್ಯಾವ್ ಅನ್ ಆನ್ಯುಯಲ್ ಪ್ಯಾಸೆಂಜರ್ ಟ್ರಾಫಿಕ್ ಆಫ್ ಅಟ್ ಲೀಸ್ಟ್ 35 lakhs. ಅಂದ್ರೆ ವಾರ್ಷಿಕವಾದಂತ ಈ ಪ್ರಯಾಣಿಕರ ಒಂದು ಏನು ಟ್ರಾಫಿಕ್ ಇದೆ ಅದು ಸರಿಸುಮಾರು 35 ಲಕ್ಷ ಮಿನಿಮಮ್ ಆದ್ರೂ ಇರಲೇಬೇಕು, ಆನ್ಯುಯಲ್ ನಾನು ಹೇಳುವಂಥದ್ದು. ಓಕೆ, ಅಥವಾ ಕೇಂದ್ರ ಸರ್ಕಾರ ತನ್ನ ಒಂದು ಅಧಿಸೂಚನೆ ಮೂಲಕ ಯಾವುದೇ ಒಂದು ವಿಮಾನ ನಿಲ್ದಾಣವನ್ನು ಈ ರೀತಿ ಪ್ರಮುಖ ವಿಮಾನ ನಿಲ್ದಾಣ ಅಂತ ಹೇಳುವಂತ ಒಂದು ನಿರ್ಧಾರಕ್ಕೆ ಬಂದ್ರೆ ಅದ ಅಧಿಸೂಚನೆ ಮೂಲಕ ಕೂಡ ಅದನ್ನು ಹೊರಡಿಸಬಹುದು. ಸೊ ದೇರ್ ಆರ್ 2 ways. ಒಂದು, ಈ ಅಮೆಂಡ್ಮೆಂಟ್ ಬಿಲ್ 2021 ಪ್ರಕಾರ ಏರ್ಪೋರ್ಟ್ ಅಲ್ಲಿ ಆನ್ಯುಯಲ್ ಪ್ಯಾಸೆಂಜರ್ ಟ್ರಾಫಿಕ್ ಅಟ್ ಲೀಸ್ಟ್ 35 lakhs ಇದ್ರೆ ಆ ಒಂದು ಏರ್ಪೋರ್ಟ್ ಆಟೋಮ್ಯಾಟಿಕ್ ಆಗಿ ಅದು ಪ್ರಮುಖ ಏರ್ಪೋರ್ಟ್ ಅಥವಾ ಮೇಜರ್ ಏರ್ಪೋರ್ಟ್ ಅಂತ ಹೇಳಿ ಕರೆಸ್ಕೊಳ್ತದೆ. ಅಥವಾ ಕೇಂದ್ರ ಸರ್ಕಾರದಿಂದ ಅದಕ್ಕೊಂದು ಅಫಿಷಿಯಲ್ ನೋಟಿಫಿಕೇಶನ್ ಮೂಲಕ ಅದು ಆ ಒಂದು ಅಧಿಸೂಚನೆ ಹೊರಡಿದ್ರೆ, ಇಂತಹ ಏರ್ಪೋರ್ಟ್ ಪ್ರಮುಖ ಏರ್ಪೋರ್ಟ್ ಅಂತ ಹೇಳುವಂತ ಅಧಿಸೂಚನೆ ಹೊರಡಿಸಿದ್ರೆ ಆಗ್ಲೂ ಕೂಡ ಅದು ಪ್ರಮುಖ ಏರ್ಪೋರ್ಟ್ ಅಂತ ಹೇಳಿ ಕನ್ಸಿಡರ್ ಆಗ್ತದೆ. ಇವನ್ ದೋ ಇಟ್ ಡಸಂಟ್ ಹ್ಯಾವ್ 35 lakh ಆಫ್ ಪ್ಯಾಸೆಂಜರ್ ಟ್ರಾಫಿಕ್. ಸೊ ಆ ಡಿಫರೆನ್ಸ್ ಅನ್ನು ನೀವಿಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಅನಲೈಸ್ ಮಾಡಬೇಕು. ಸೊ ಇದು ಯಾಕೆ ಈಗ ನ್ಯೂಸ್ ಅಲ್ಲಿ ಬಂತು? ಏರಾದ ಬಗ್ಗೆ ನಾವು ಯಾಕೆ ಪ್ರಶ್ನೆ ಹಾಕಿದ್ದೇವೆ? ಯಾಕಂದ್ರೆ ಶ್ರೀನಗರ್ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಆಸ್ ಅ ಮೇಜರ್ ಏರ್ಪೋರ್ಟ್. ಸೊ ಶ್ರೀನಗರ ಏರ್ಪೋರ್ಟ್ ಅನ್ನು ಈಗ ಪ್ರಮುಖ ವಿಮಾನ ನಿಲ್ದಾಣಗಳು ಅಂತ ಹೇಳಿ ಗುರುತಿಸಿಕೊಂಡಿದೆ. ಅಂಡ್ ದ ಮೂವ್ ವಿಲ್ ಅಲೌ ಏರಾ ಟು ಡಿಟರ್ಮಿನ್ ಟ್ಯಾರಿಫ್. ಸೊ ಈ ಪ್ರಮುಖ ಒಂದು ವಿಮಾನ ನಿಲ್ದಾಣಗಳಿಗೆ ಸಂಬಂಧಿಸಿದಾಗೆ ಈ ಏರಾ ಈ ಎಲ್ಲ ಒಂದು ರೀತಿಯ ಟ್ಯಾರಿಫ್ಗಳು, ಚಾರ್ಜಸ್ಗಳನ್ನು ನಿರ್ಧಾರ ಮಾಡಲಿಕ್ಕೆ ಆ ಒಂದು ಪ್ರಾಧಿಕಾರ ಅದು ಮುಂದಿನ ಕ್ರಮವನ್ನು ವಹಿಸುತ್ತದೆ. ದ ಯೂನಿಯನ್ ಮಿನಿಸ್ಟರ್ ಆಫ್ ಸಿವಿಲ್ ಏವಿಯೇಷನ್ ಆನ್ ಸ್ಯಾಟರ್ಡೇ ಡಿಕ್ಲೇರ್ಡ್ ದ ಶ್ರೀನಗರ್ ಏರ್ಪೋರ್ಟ್ ಆಸ್ ಅ ಮೇಜರ್ ಏರ್ಪೋರ್ಟ್ ಅಂಡರ್ ದ ಏರ್ಪೋರ್ಟ್ಸ್ ಎಕನಾಮಿಕ್ ರೆಗ್ಯುಲೇಟರಿ ಅಥಾರಿಟಿ ಆಕ್ಟ್ ಥ್ರೂ ದ ನೋಟಿಫಿಕೇಶನ್. ಸೊ ಅಧಿಸೂಚನೆ ಮೂಲಕ ಈ ಶ್ರೀನಗರ ವಿಮಾನ ನಿಲ್ದಾಣವನ್ನು ಒಂದು ಪ್ರಮುಖ ವಿಮಾನ ನಿಲ್ದಾಣ ಎಂದು ಏರಾ ಕಾಯ್ದೆ ಅನ್ವಯ ಹಾಗೂ ಕೇಂದ್ರ ಸರ್ಕಾರದ ಅಧಿಸೂಚನೆ ಅನ್ವಯ ಅದನ್ನು ಡಿಕ್ಲೇರ್ ಮಾಡಿದ್ದಾರೆ. You should note that Srinagar has declared as a major airport through notification and not through passenger traffic. Please remember this.
ಸೊ ಆಗ್ಲೇ ಹೇಳಿದಾಗೆ ಈ ಏರ್ಪೋರ್ಟ್ ಅಲ್ಲಿ ವಾರ್ಷಿಕವಾಗಿರುವಂತ 35,000 ಟ್ರಾಫಿಕ್ ಪ್ಯಾಸೆಂಜರ್ ಟ್ರಾಫಿಕ್ ಇಲ್ಲ. ಆದ್ರೂ ಕೂಡ ಕೇಂದ್ರ ಸರ್ಕಾರ ಬೇರೆ ಬೇರೆ ಆಯಾಮಗಳಲ್ಲಿ ಅಧಿಸೂಚನೆ ಮೂಲಕ ಇದು ಪ್ರಮುಖವಾದಂತ ವಿಮಾನ ನಿಲ್ದಾಣ ಅಂತ ಹೇಳಿ ಗುರುತಿಸಿಕೊಂಡಿದೆ. ಸೊ ಇಲ್ಲಿ ಆ ಎರಡು ಕಾನ್ಸೆಪ್ಟ್ ಅನ್ನು ಇಲ್ಲಿ ನೀವು ಅರ್ಥ ಮಾಡಿಸ್ಕೊಬೇಕು. ಸೊ ಇದರಿಂದಾಗಿ ಈಗ ಶ್ರೀನಗರ ಏನು ಪ್ರಮುಖ ವಿಮಾನ ನಿಲ್ದಾಣ ಅಂತ ಹೇಳಿ ಗುರುತಿಸಿಕೊಂಡಿದೆ, ಇದರಿಂದಾಗಿ ಏರ್ ಆಗಿ ಆ ವಿಮಾನ ನಿಲ್ದಾಣಕ್ಕೆ ಸಂಬಂಧಿಸಿದ ಟ್ಯಾರಿಫ್ಗಳು, ಚಾರ್ಜಸ್ಗೆ ಸಂಬಂಧಿಸಿದ ಒಂದು ಡಿಸಿಷನ್ ಅನ್ನು ಮಾಡಲಿಕ್ಕೆ ಅಲ್ಲಿ ಅವಕಾಶ ಸಿಗ್ತದೆ. ಎರಡನೇ ಪ್ರಶ್ನೆ, ದುರ್ಬಲ ಬ್ಯಾಂಕ್ಗಳ ಆರ್ಥಿಕ ಆರೋಗ್ಯವನ್ನು ಪುನಃಸ್ಥಾಪಿಸಲು RBI ಯಾವ ಚೌಕಟ್ಟನ್ನು ಪರಿಚಯಿಸಿದೆ? Which framework has been introduced by the RBI to restore the financial health of weak banks? So here the right answer is option A, that is Prompt Corrective Action Framework. ಸೊ ಏನಿದು ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ಫ್ರೇಮ್ವರ್ಕ್ ಅಂತ ಹೇಳಿದ್ರೆ, ಇಟ್ ಈಸ್ ಅ ಫ್ರೇಮ್ವರ್ಕ್ ಅಂಡರ್ ವಿಚ್ ದ ಬ್ಯಾಂಕ್ ವಿತ್ ವೀಕ್ ಫೈನಾನ್ಷಿಯಲ್ ಮೆಟ್ರಿಕ್ಸ್ ಆರ್ ಪುಟ್ ಅಂಡರ್ ವಾಚ್ ಬೈ ದಿ RBI. ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ, ಯಾವೆಲ್ಲ ಬ್ಯಾಂಕ್ಗಳು ಬಹಳಷ್ಟು ಕಡಿಮೆ ಅಥವಾ ಬಹಳಷ್ಟು ದುರ್ಬಲವಾಗಿರುವಂತಹ ಒಂದು ಆರ್ಥಿಕ ಒಂದು ಮೆಟ್ರಿಕ್ಸ್ ಅಥವಾ ಕ್ರೈಟೀರಿಯಾಗಳಲ್ಲಿ ಅದು ವರ್ಕ್ ಆಗ್ತಾ ಇದೆ ಅಥವಾ ಫಂಕ್ಷನಿಂಗ್ ಆಗ್ತಾ ಇದೆ, ಅಂತಹ ಬ್ಯಾಂಕ್ಗಳನ್ನು ಈ ಫ್ರೇಮ್ವರ್ಕ್ ನ ಚೌಕಟ್ಟಿನಲ್ಲಿ ಒಂದು ವಾಚ್ ಅಥವಾ ಒಂದು ಕಣ್ಗಾವಲಿಟ್ಟ ಹಾಗೆ ಅದನ್ನು ಮಾನಿಟರ್ ಮಾಡಲಿಕ್ಕೆ ಇರುವಂತಹ ಒಂದು ವ್ಯವಸ್ಥೆ ಇದು. ದಟ್ ಈಸ್ PCA, ದಟ್ ಈಸ್ ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ಫ್ರೇಮ್ವರ್ಕ್. ಅಂದ್ರೆ ಬೇರೆ ಬೇರೆ ಆಯಾಮಗಳಲ್ಲಿ ಆ ಬ್ಯಾಂಕ್ಗಳನ್ನು ಪುನರುತ್ಥಾನಗೊಳಿಸುವಂತ ಪ್ರಕ್ರಿಯೆಗೆ ಏನಾದ್ರೂ ಕ್ರಮ ಕೈಗೊಳ್ಳಬಹುದಾ ಅಂತ ಹೇಳುವಂತ ನಿಟ್ಟಿನಲ್ಲಿ ಈ ಒಂದು ಆಕ್ಷನ್ ಫ್ರೇಮ್ವರ್ಕ್ ಅವರನ್ನು ಮಾಡ್ಕೊಂಡಿದ್ದಾರೆ. ಸೊ ದ PCA or the Prompt Corrective Action Framework, it helps the RBI to monitor the key performance indicators of the bank and take corrective measures to restore the financial health of the bank. ಸೊ ಬ್ಯಾಂಕಿನ ಏನೇ ರೀತಿಯ ಲೋಪದೋಷಗಳನ್ನು ಸರಿಪಡಿಸಿ ಆ ಬ್ಯಾಂಕಿನ ಒಟ್ಟಾರೆ ಹಣಕಾಸು ಆರೋಗ್ಯವನ್ನು ಸರಿಪಡಿಸುವಂತ ಒಂದು ನಿಟ್ಟಿನಲ್ಲಿ ಈ ಒಂದು ಆಕ್ಷನ್ ಫ್ರೇಮ್ವರ್ಕ್ ಅನ್ನು ಅವರು ಜಾರಿಗೊಳಿಸಿದ್ದಾರೆ. ಹಾಗೂ the financial health of banks usually deteriorate due to increasing NPAs, that is non-performing assets. ಸೊ ಇದು ಯಾಕೆ ಈಗ ನ್ಯೂಸ್ ಅಲ್ಲಿ ಬಂದಿದೆ? ನಮ್ಮ ಪ್ರತಿ ಪ್ರಶ್ನೆಯೂ ಕೂಡ ಒಂದಲ್ಲ ಒಂದು ದಿನನಿತ್ಯದ ನ್ಯೂಸ್ಗೆ ಸಂಬಂಧಿಸಿದ ವಿಷಯದ ಮೇಲೆ ಆಧಾರಿತವಾಗಿರ್ತದೆ. ಸೊ ಈ ನ್ಯೂಸ್ ಯಾತಕ್ಕಾಗಿ ಬಂತು? ದಿ RBI has issued a notification on November 2nd revising the norms for commercial banks to be placed under the RBI's Prompt Corrective Action Framework, and the revision takes effect from January 1, 2021. ಸೊ RBI ಏನ್ ಮಾಡಿದೆ ಅಂತ ಹೇಳಿದ್ರೆ ಹೊಸ ಅಧಿಸೂಚನೆಯನ್ನು ಹೊರಡಿಸಿದೆ. ಸೊ ಆ ಅಧಿಸೂಚನೆ ಅನ್ವಯ ಈ ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಯಾವ್ಯಾವ ಆಯಾಮಗಳಲ್ಲಿ ಈ ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ಫ್ರೇಮ್ವರ್ಕ್ ನ ಒಂದು ಆ ಚೌಕಟ್ಟಿನಲ್ಲಿ ಬರ್ತದೆ ಅಂತ ಹೇಳುವಂತ ನಿಟ್ಟಿನಲ್ಲಿ ಕೆಲವು ಗೈಡ್ಲೈನ್ಸ್ ಅನ್ನು ಹೊರಡಿಸಿದೆ ಅಧಿಸೂಚನೆ ಮೂಲಕ. ಸೊ ಆ ಕ್ರಮದ ಪ್ರಕಾರ ಅಥವಾ ಅದು 1st January 2022 ಇಂದ ಅದು ಜಾರಿಗೊಳಿಸುವಂಥದ್ದು. ಕ್ವೆಶ್ಚನ್ ನಂಬರ್ 3, ಮುಂದಿನ ವರ್ಷ ಬಸವ ಜಯಂತಿಯಂದು ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಮರಣೋತ್ತರವಾಗಿ ಈ ಕೆಳಗಿನ ಯಾವ ಪ್ರಶಸ್ತಿಗಳನ್ನು ನೀಡಲಾಗುವುದು? Which of the following awards will be conferred to late actor Puneet Rajkumar posthumously on the Basava Jayanti next year? So here the right answer is option B, that is Basava Shri Prashasti, Basava Shri Award. So ಡೆಕ್ಕನ್ ಹೆರಾಲ್ಡ್ಗೆ ಸಂಬಂಧಿಸಿದ ನ್ಯೂಸ್ ಅಲ್ಲಿ ಅದು ವಿಷಯ ಉಲ್ಲೇಖಿಸಲಾಗಿದೆ. ಚಿತ್ರದುರ್ಗ್ ಬೇಸ್ಡ್ ಮುರುಘಾ ಮಠ್ has decided to confer the Basava Shri Award on the late actor Puneet Rajkumar posthumously on Basava Jayanti next year. So Basava Jayanti probably ಇದು ಮೇ ತಿಂಗಳಲ್ಲಿ ಬರುವಂಥದ್ದು. ಸೊ ಆ ಬರುವ ಮೇ ತಿಂಗಳಲ್ಲಿ ಈ ಒಂದು ಬಸವಶ್ರೀ ಪ್ರಶಸ್ತಿಯನ್ನು ನಿಧನರಾದಂತಹ ಪುನೀತ್ ರಾಜ್ಕುಮಾರ್ ಅವರಿಗೆ ಅವಾರ್ಡ್ ಮಾಡಲಾಗ್ತಾ ಇದೆ. ನಾವು ಪ್ಲೀಸ್ ಅಂಡರ್ಸ್ಟ್ಯಾಂಡ್, ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಬಸವ ಪ್ರಶಸ್ತಿ ಅಂಡ್ ಬಸವಶ್ರೀ ಪ್ರಶಸ್ತಿ. ಓಕೆ, ಸೊ ವಾಟ್ ಈಸ್ ದ ಡಿಫರೆನ್ಸ್? ಸೊ ಬಸವ ಪುರಸ್ಕಾರ ಅಥವಾ ಬಸವ ಪ್ರಶಸ್ತಿ ಅಂತ ಹೇಳಿದ್ರೆ ಇದು ಕರ್ನಾಟಕ ಸರ್ಕಾರದಿಂದ ಕೊಡುವಂತಹ ಒಂದು ಪ್ರಶಸ್ತಿ. ಹಾಗೆ ಪ್ರಶಸ್ತಿಯನ್ನು ಯಾರಿಗೆ ಕೊಡಲಾಗ್ತಾ ಇದೆ ಅಂತ ಹೇಳಿದ್ರೆ, ಸ್ಪೆಷಲಿ ವ್ಯಕ್ತಿಗತವಾಗಿ ಯಾರಾದ್ರೂ ಸಾಮಾಜಿಕ ಒಂದು ರೀತಿಯ ಸುಧಾರಣೆ, ಸಾಮಾಜಿಕ ಪರಿವರ್ತನೆ ನಿಟ್ಟಿನಲ್ಲಿ ಹಾಗೂ ಧಾರ್ಮಿಕ ಒಂದು ಹಾರ್ಮನಿ ಅಥವಾ ಧಾರ್ಮಿಕ ಒಂದು ಇನ್ಕ್ಲೂಷನ್ಗೆ ನಿಟ್ಟಿನಲ್ಲಿ ಕೆಲಸ ಮಾಡುವಂತ ಅಂತಹ ಒಂದು ವ್ಯಕ್ತಿಗಳಿಗೆ ಈ ಒಂದು ಪ್ರಶಸ್ತಿಯನ್ನು ರಾಜ್ಯ ಸರ್ಕಾರವು ಕೊಡುವಂಥದ್ದು. ಅದರ ಹೆಸರು ಬಸವ ಪುರಸ್ಕಾರ ಅಂತ ಹೇಳಿಬಿಟ್ಟು. ಸೊ ಬೇಸಿಕಲಿ ದಿ ಅವಾರ್ಡ್ ಇಸ್ ಪ್ರೆಸೆಂಟೆಡ್ ಆನ್ ದ ಬೇಸಿಸ್ ಆಫ್ ಅನ್ ಇಂಡಿವಿಜುವಲ್ಸ್ ಕಾಂಟ್ರಿಬ್ಯೂಷನ್ for the social reforms and social change and work for bringing about religious harmony.
ಸೊ ಈ ಬಸವ ಅವಾರ್ಡ್ ಕರ್ನಾಟಕ ಸರ್ಕಾರದಿಂದ ಕೊಡುವಂತಹ ಈ ಬಸವ ಪ್ರಶಸ್ತಿ ಎಂಬುದು ಸರಸ್ವತಿ ಗೋರಾ ಅವರಿಗೆ 2000ರಲ್ಲಿ ದಕ್ಕಿತ್ತು. ಹಿ ಇಸ್ ದ ಫಸ್ಟ್ ರಿಸಿಪಿಯಂಟ್, ಅಂದ್ರೆ ಈ ಪ್ರಶಸ್ತಿ ಪಡೆದಂತ ಪ್ರಥಮ ವ್ಯಕ್ತಿ. ಅದೇ ರೀತಿ 2021ರಲ್ಲಿ ಇಟ್ ವಾಸ್ ಗಿವನ್ ಟು ಶ್ರೀ ಬಸವಲಿಂಗ ಪಟ್ಟದೇವರು. Okay, so these are very prominent questions that can be asked for the examinations. ಯಾಕಂದ್ರೆ ಕರ್ನಾಟಕಕ್ಕೆ ಸಂಬಂಧಿಸಿದ ವಿಷಯಗಳು ಹೆಚ್ಚಾಗಿ KS ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಾಗೆ ಕೇಳುವಂತ ಚಾನ್ಸಸ್ ತುಂಬಾನೇ ಇರ್ತದೆ. ಈಗ ನಮ್ಮ ಪ್ರಶ್ನೆಯಲ್ಲಿದ್ದಂತ ಬಸವಶ್ರೀ ಅವಾರ್ಡ್ ಅಂತ ಇದೆಯಲ್ಲ, ಇದು ಚಿತ್ರದುರ್ಗ ಬೇಸ್ ಮುರುಘಾ ಮಠ ಅವರಿಂದ ಕೊಡಲ್ಪಡುವಂಥದ್ದು. ಹಾಗೂ ಇದರ ಫಸ್ಟ್ ರೆಸಿಪಿಯಂಟ್ ಯಾರು ಅಂತ ಹೇಳಿದ್ರೆ ಶ್ರೀ ಸಿದ್ದರಾಮ ಶರಣರು ಅಂತ ಹೇಳಿಬಿಟ್ಟು. ಹಿ ಇಸ್ ಅ ಪಾಂಟಿಫ್ ಆಫ್ ದ ಬೆಳದಾಲ್ ಮತ್ ಆಫ್ ಬೀದರ್ ಡಿಸ್ಟ್ರಿಕ್ಟ್. The fourth question. 2021ರ ಪುರುಷರ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಕಂಚಿನ ಪದಕ ಪಡೆದವರು ಯಾರು? Who won the bronze medal in the 2021 Men's World Boxing Championships? So here the right answer is option C, that is Akash Kumar. ಸೊ ಭಾರತದ ಆಕಾಶ್ ಕುಮಾರ್ ಅವರು ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಕಂಚಿನ ಪದಕವನ್ನು ಗಳಿಸಿದ್ದಾರೆ. ಇವರು ಈ ಒಂದು ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ಪದಕ ಗಳಿಸಿದ 7ನೇ ಭಾರತೀಯ ಪುರುಷ ಬಾಕ್ಸರ್ ಆಗಿದ್ದಾರೆ. ಹಾಗೂ ಹಿಂದಿನ ಪದಕ ವಿಜೇತರು ಹೀಗಿದೆ: ವಿಜೇಂದರ್ ಸಿಂಗ್ ಕಂಚು 2009, ವಿಕಾಸ್ ಕೃಷ್ಣನ್ again he won a bronze medal in 2011, Shiva Thapa again a bronze in 2015, Gauri Biduri in year 2017, Amit Pangal, he won silver in 2019, Kaushik again bronze in 2019. Okay, so okay. ಐದನೇ ಪ್ರಶ್ನೆ, another important question. ಮಹಾತ್ಮ ಗಾಂಧಿ ಸ್ಮರಣಾರ್ಥ ಅವರ ಜೀವನ ಮತ್ತು ಪರಂಪರೆಯನ್ನು ಕೊಂಡಾಡುವಂತಹ ನಾಣ್ಯವನ್ನು ಯಾವ ದೇಶ ಹೊರಡಿಸಿದೆ? Which country has issued the coin to commemorate the life and legacy of Mahatma Gandhi? So here the right answer is option B, that is Britain. Okay, so ಇದು ಪ್ರಜಾವಾಣಿಯಲ್ಲಿ ಬಂದಂತಹ ವಿಷಯ. ಮಹಾತ್ಮ ಗಾಂಧಿ ಸ್ಮರಣಾರ್ಥ ಅವರ ಜೀವನ ಮತ್ತು ಪರಂಪರೆಯನ್ನು ಕೊಂಡಾಡುವಂತಹ ಪೌಂಡ್ನ ಹೊಸ ನಾಣ್ಯವನ್ನು ದೀಪಾವಳಿ ಹಬ್ಬದ ಅಂಗವಾಗಿ ಗುರುವಾರ ಬ್ರಿಟನ್ನ ಹಣಕಾಸು ಸಚಿವರಾದಂಥ ರಿಷಿ ಸುನಾಕ್ ಅವರು ಅನಾವರಣಗೊಳಿಸಿದರು. ಅಂಡ್ ಗಾಂಧಿಯವರ ಅತ್ಯಂತ ಪ್ರಸಿದ್ಧ ಉಲ್ಲೇಖಗಳಲ್ಲಿ ಒಂದಾದ ಮೈ ಲೈಫ್ ಈಸ್ ಮೈ ಮೆಸೇಜ್ ಜೊತೆಗೆ ಭಾರತದ ರಾಷ್ಟ್ರೀಯ ಹೂ ಕಮಲದ ಚಿತ್ರವನ್ನು ಕೂಡ ಈ ನಾಣ್ಯ ಒಳಗೊಂಡಿದೆ. ಇಟ್ ಈಸ್ ಸೋ ನೈಸ್ ಆಕ್ಚುಲಿ. ಆರನೇ ಪ್ರಶ್ನೆ, ಯಾವ ಭಾರತೀಯ ಸಂಸ್ಥೆಯು 2021ರ ಆಶ್ಡನ್ ಪ್ರಶಸ್ತಿಯನ್ನು ಪಡೆದಿದೆ? Which Indian organization has won the 2021 Ashton Award? And here the right answer is option C, that is ಭಾರತೀಯ ವಿಕಾಸ್ ಟ್ರಸ್ಟ್. ಸೊ ಮಣಿಪಾಲ, ಇದು ನಮ್ಮ ಕರ್ನಾಟಕ ರಾಜ್ಯದ ಉಡುಪಿಯ ಮಣಿಪಾಲದ ಭಾರತೀಯ ವಿಕಾಸ ಟ್ರಸ್ಟ್ಗೆ 2021ರ ಆಶ್ಟನ್ ಪ್ರಶಸ್ತಿಯು ದೊರಕಿದೆ. ಎನರ್ಜಿ ಆಕ್ಸೆಸ್ ಸ್ಕಿಲ್ಸ್ ವಿಭಾಗದಲ್ಲಿ ಈ ಪ್ರಶಸ್ತಿಯು ಲಭಿಸಿದ್ದು 20 ಲಕ್ಷ ನಗದನ್ನು ಇದು ಒಳಗೊಂಡಿದೆ. ಹವಾಮಾನ ಬದಲಾವಣೆ ಮತ್ತು ಸುಸ್ಥಿರ ಶಕ್ತಿಯ ಕೌಶಲ್ಯ ವೃದ್ಧಿ ಕ್ಷೇತ್ರದಲ್ಲಿ ಹಲವು ದಶಕಗಳ ಕಾಲ ಸಲ್ಲಿಸಿರುವ ಸೇವೆಯನ್ನು ಪರಿಗಣಿಸಿ ಈ ಒಂದು ಭಾರತೀಯ ವಿಕಾಸ್ ಟ್ರಸ್ಟ್ ಸಂಸ್ಥೆಗೆ ಆಶ್ಟನ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಆಶ್ಟನ್ ಪ್ರಶಸ್ತಿಗೆ ಸಂಬಂಧಿಸಿದ ಕೆಲ ವಿಚಾರವನ್ನು ನಾವು ತಿಳ್ಕೊಳ್ಳುವ. ಆಶ್ಟನ್ ಪ್ರಶಸ್ತಿ ಅದು ಬೇಸಿಕಲಿ ಅದು ಲಂಡನ್ ಮೂಲದ ಒಂದು ಸಂಸ್ಥೆಯಾಗಿದ್ದು, ಆಶ್ಟನ್ ಅಂತ ಹೇಳುವಂತಹ ಕಂಪನಿ ಇಟ್ ಈಸ್ ಬೇಸಿಕಲಿ ಫ್ರಮ್ ಲಂಡನ್ ಮತ್ತು ಹವಾಮಾನ ಬದಲಾವಣೆ ಮತ್ತು ಸುಸ್ಥಿರ ಶಕ್ತಿ ಅಭಿವೃದ್ಧಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದೆ. ಹಾಗೂ ಹವಾಮಾನ ಬದಲಾವಣೆಗೆ ಸೂಕ್ತ ಪರಿಹಾರಗಳನ್ನು ಗುರುತಿಸಿ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಗಳನ್ನು ಗುರುತಿಸಿ ಈ ರೀತಿಯ ಪ್ರಶಸ್ತಿಯನ್ನು ಕೊಡುವಂಥದ್ದು. ಸೊ ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ಕ್ವೆಶ್ಚನ್ ಅನ್ನು ಪ್ರಾಬಬಲ್ ಆಗಿ ಮುಂದಿನ ಪರೀಕ್ಷೆಗಳಿಗೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಪ್ಲೀಸ್ ರಿಮೆಂಬರ್, ಮಣಿಪಾಲದ ಭಾರತೀಯ ವಿಕಾಸ್ ಟ್ರಸ್ಟ್ಗೆ ಆಶ್ಟನ್ ಪ್ರಶಸ್ತಿ ದೊರಕಿರುವಂಥದ್ದು. ಸೊ ಬೇಸಿಕಲಿ ಆಶ್ಟನ್ ಪ್ರಶಸ್ತಿ ಅಂತ ಹೇಳಿದ್ರೆ ಇದು ಲಂಡನ್ ಮೂಲದ ಸಂಸ್ಥೆಯಾಗಿದ್ದು ಹವಾಮಾನ ಬದಲಾವಣೆ ಸುಸ್ಥಿರ ಶಕ್ತಿಯ ಅಭಿವೃದ್ಧಿ ಪೂರಕವಾಗಿ ಅದು ಕೆಲಸ ಮಾಡುವಂತಹ ಒಂದು ಸಂಸ್ಥೆ. ಹವಾಮಾನ ಮೌಲ್ಯಮಾಪನ ಅಧ್ಯಯನದ ಪ್ರಕಾರ ಕರ್ನಾಟಕದ ಎಷ್ಟು ಜಿಲ್ಲೆಗಳು ಹವಾಮಾನ ಬದಲಾವಣೆಯಿಂದಾಗಿ ಅಲ್ಪಾವಧಿಯಲ್ಲಿ ಮತ್ತು ದೀರ್ಘಾವಧಿಯಲ್ಲಿ ತನ್ನ ಸಸ್ಯವರ್ಗದ ಮೇಲೆ ದುರ್ಬಲಗೊಳಿಸುವ ಹೊಡೆತವನ್ನು ಎದುರಿಸಬೇಕಾಗುತ್ತದೆ? As per the climate assessment study, how many districts of Karnataka will face the debilitating blow on its vegetation in short term and long term due to climate change? And here the right answer is option A, that is 7 districts. So which are the 7 districts? So an assessment of the effects, I think so it has come in Deccan Herald. So an assessment of the effects of climate change on Karnataka's forests have shown that even a rise of 1.5 degrees Celsius in temperature will deliver a debilitating blow to the scrub and open forest areas of the 7 districts in both short term and long term.
ಸೊ ಕರ್ನಾಟಕದಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಅರಣ್ಯದ ವ್ಯಾಪ್ತಿ ಕೊಂಚ ಹೆಚ್ಚಾಗಿದೆ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹವಾಮಾನ ಬದಲಾವಣೆಗೆ ಸಂಬಂಧಿಸಿದಾಗೆ 1.5 ಡಿಗ್ರಿ ಸೆಲ್ಸಿಯಸ್ನ ಒಂದು ಹೆಚ್ಚಳ ಆದ್ರೂ ಕೂಡ ನಮ್ಮ 7 ಜಿಲ್ಲೆಗಳಾದ ಅಂದ್ರೆ ವಿಜಯಪುರ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ, ಕೊಡಗು ಮತ್ತು ಹಾಸನ. ಸೊ ಇಲ್ಲಿರುವಂತಹ ಒಂದು ಕುರ್ಚಲು ಗಿಡಗಳು, ಶ್ರಬ್ಸ್ ಅಂತ ಏನ್ ಹೇಳ್ತೇವೆ, ಮತ್ತು ಓಪನ್ ಫಾರೆಸ್ಟ್ ಏರಿಯಾದಲ್ಲಿರುವಂತಹ ಕಾಡುಗಳು ಇದು ನಾಶ ಆಗ್ತದೆ 2030 ಮತ್ತು 2080 ಸಂಪೂರ್ಣವಾಗಿ ಇದರ ಮೇಲೆ ಅದು ವ್ಯತಿರಿಕ್ತವಾದ ಪರಿಣಾಮ ಬೀರ್ತದೆ ಅಂತ ಹೇಳುವಂತಹ ಒಂದು ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. Which is the first country to approve pill to treat COVID? ಕೋವಿಡ್ ಚಿಕಿತ್ಸೆಗಾಗಿ ಮಾತ್ರೆಗಳನ್ನು ಅನುಮೋದಿಸಿದ ಮೊದಲ ದೇಶ ಯಾವುದು? So here the right answer is option B, that is Britain. ಸೊ ಇಲ್ಲಿವರೆಗೆ ಲಸಿಕೆಗಳ ಬಗ್ಗೆ ಮಾತ್ರ ನಾವು ಕೇಳಿದ್ದೇವೆ. ಅದು ಇದರ ವಿಶ್ವದಲ್ಲೇ ಪ್ರಥಮವಾಗಿ ಬ್ರಿಟನ್ ಮೊದಲ ದೇಶ ಆಗ್ತದೆ COVID-19 ಆಂಟಿವೈರಲ್ ಪಿಲ್ ಅಥವಾ ಮಾತ್ರೆಗೆ ಸಂಬಂಧಿಸಿದ ಹಾಗೆ ಅದು ಅಪ್ರೂವ್ ಮಾಡಿದೆ. ಹಾಗೂ US ಬೇಸ್ಡ್ ಮರ್ಕ್ ಮತ್ತು ರಿಡ್ಜ್ಬ್ಯಾಕ್ ಬಯೋಥೆರಪೆಟಿಕ್ಸ್ ಅಂತ ಹೇಳುವಂತಹ ಈ ಸಂಸ್ಥೆ ಇದನ್ನು ಡೆವಲಪ್ ಮಾಡಿದೆ. ಇಟ್ ಇಸ್ ಬೇಸಿಕಲಿ US ಬೇಸ್ಡ್ ಕಂಪನಿ. ಸೊ ಇದು COVID-19 ಅನ್ನು ಹತೋಟಿ ತರಲಿಕ್ಕೆ ಇದು ಬ್ರಿಟನ್ ಅದನ್ನು ಮಾನ್ಯತೆ ಮಾಡಿದಂತ ಒಂದು ಮಾತ್ರೆ COVID-19 ಆಂಟಿವೈರಲ್ ಪಿಲ್. So Britain's Medicines and Healthcare Products Regulatory Agency recommended the drug Molnupiravir for use in people with mild to moderate COVID-19. ಓಕೆ. ಕಲ್ಲಿದ್ದಲು ಶಕ್ತಿಯಿಂದ ಶುದ್ಧ ಶಕ್ತಿಗೆ ಪರಿವರ್ತನೆಯನ್ನು ವೇಗಗೊಳಿಸುವ ಗುರಿಯನ್ನು ಹೊಂದಿರುವ ಹವಾಮಾನ ಹೂಡಿಕೆ ನಿಧಿಗಳನ್ನು ಯಾವ ದೇಶಗಳು ಮೊದಲು ಸ್ವೀಕರಿಸುತ್ತದೆ? Which countries will be first the recipients of the climate investment funds aimed at accelerating the transition from coal power to the clean energy? And here the right answer is option D. Okay, that is India, Indonesia, South Africa and Philippines. ಇಲ್ಲಿ ನಾವು ನೋಡಬಹುದು, ಇದು ಡೆಕಾನ್ ಹೆರಳಲ್ಲಿ ಬಂದಂತ ವಿಷಯ. ಭಾರತ, ಇಂಡೋನೇಷ್ಯಾ, ಫಿಲಿಪೀನ್ಸ್ ಮತ್ತು ಸೌತ್ ಆಫ್ರಿಕಾ ಆಲ್ರೆಡಿ ಆಗಿತ್ತು. ಇದು ಫಸ್ಟ್ ಆಗಿ ಕ್ಲೈಮೇಟ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ಗೆ ಸಂಬಂಧಿಸಿದಾಗೆ ಕಲ್ಲಿದ್ದಲಿನ ಶಕ್ತಿಯ ಬಳಕೆಗೆ ಸಂಬಂಧಿಸಿದಾಗೆ ಶುದ್ಧ ಶಕ್ತಿಯ ಒಂದು ಟ್ರಾನ್ಸಿಷನ್ ಅಥವಾ ಅಲ್ಲಿಗೆ ಪ್ರಯಾಣ ಬೆಳೆಸುವಂತ ಒಂದು ನಿಟ್ಟಿದೆಯಲ್ಲ, ಟ್ರಾನ್ಸಿಷನ್ ಮಾಡುವ ಪ್ರಕ್ರಿಯೆಗೆ ಇದು ಜಾಯಿನ್ ಆಗಿದೆ. ಅಂಡ್ the 4 countries account for 15% of the global emissions related to coal. ಸೊ ಕಲ್ಲಿದ್ದಲಿನ ಮೂಲಕ ಏನು ಜಾಗತಿಕವಾದಂತ ಒಂದು ಹೊರಸೂಸುವಿಕೆ ಈ ಪರಿಸರ ಮಾಲಿನ್ಯ ಅಥವಾ ವಾಯು ಮಾಲಿನ್ಯಕ್ಕೆ ಸಂಬಂಧಿಸಿದಾಗಿದೆ. ಸೊ ಈ 4 ದೇಶಗಳು ಒಟ್ಟು 15% ಆಫ್ ದ ಗ್ಲೋಬಲ್ ಎಮಿಷನ್ಸ್ ರಿಲೇಟೆಡ್ ಟು ಕೋಲ್ ಬರ್ನಿಂಗ್. ಇಸ್ ಇಟ್ ಕ್ಲಿಯರ್? ಸೊ ಆ ನಿಟ್ಟಿನಲ್ಲಿ ಈ 4 ದೇಶಗಳು ಕೂಡ ಈ ಒಂದು ಕ್ಲೈಮೇಟ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ಗೆ ಸಂಬಂಧಿಸಿದ ಆ ಒಂದು ಕಲ್ಲಿದ್ದಲು ಶಕ್ತಿಯಿಂದ ಶುದ್ಧ ಶಕ್ತಿಗೆ ಪರಿವರ್ತನೆಯನ್ನು ವೇಗಗೊಳಿಸುವ ಗುರಿಯ ಒಂದು ನಿಟ್ಟಿನಿಗೆ ಅದು ಆ ಒಂದು ಒಡಂಬಡಿಕೆಯಲ್ಲಿ ಅದು ಜೊತೆಗೂಡಿದೆ. 10th question. 2021 ಬೂಕರ್ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ? Who has won the Booker Prize for the year 2021? And here the right answer is option B, that is Damon Galgut. ಸೊ ಸೌತ್ ಆಫ್ರಿಕನ್ ಆಥರ್ ಮತ್ತು ಪ್ಲೇ ರೈಟ್ ಡೇಮನ್ ಗಾಲ್ಕಟ್ ಇವರು ಬೂಕರ್ ಪ್ರೈಸ್ ಅನ್ನು ಅವರ ಕೃತಿಯಾದಂತ ಪ್ರಾಮಿಸ್ ಅಂತ ಹೇಳುವಂತ ಆ ಒಂದು ಕೃತಿಗೆ ಅವರು ಪಡೆದಿರ್ತಾರೆ. ಸೊ ಬೂಕರ್ ಪ್ರೈಸ್ ಅಂತ ಹೇಳಿದ್ರೆ ಇದೊಂದು ಸಾಹಿತ್ಯಕ್ಕೆ ಸಂಬಂಧಿಸಿದ ಪ್ರೈಸ್. ಇದು ಯುನೈಟೆಡ್ ಕಿಂಗ್ಡಮ್ ಗೆ ಸಂಬಂಧಿಸಿದಾಗೆ ಅಂದ್ರೆ ಆ ದೇಶವು ಅದನ್ನು ಇನ್ಸ್ಟಿಟ್ಯೂಟ್ ಮಾಡಿರುವಂತಹ ಪ್ರೈಸ್. ಹಾಗೂ ಇದರ ಫಸ್ಟ್ ವಿನ್ನರ್ ಯಾರು ಅಂತ ಹೇಳಿದ್ರೆ 1969ರಲ್ಲಿ PH ನ್ಯೂಬಾಯ್ ಅಂತ ಹೇಳಿ UK ಅವರು ಸಮಥಿಂಗ್ ಟು ಆಸ್ಕ್ ಫಾರ್ ಅಂತ ಹೇಳುವಂತ ಒಂದು ಕೃತಿಗೆ. ಅದೇ ರೀತಿ ಅದರ ಇನ್ನೊಂದು ಪ್ರೈಸ್ ಇದೆ, ದ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಅಂತ ಹೇಳಿಬಿಟ್ಟು. ಇಟ್ ಈಸ್ ಅವಾರ್ಡೆಡ್ ಫಾರ್ ಅ ಬುಕ್ ಟ್ರಾನ್ಸ್ಲೇಟೆಡ್ ಇನ್ ಟು ಇಂಗ್ಲಿಷ್ ಅಂಡ್ ಪಬ್ಲಿಷ್ಡ್ ಇನ್ ದ ಯುನೈಟೆಡ್ ಕಿಂಗ್ಡಮ್ ಆರ್ ಇನ್ ದ ಐರ್ಲೆಂಡ್. ಸೊ ಪ್ಲೀಸ್ ರಿಮೆಂಬರ್ ದಟ್ ಬೂಕರ್ ಪ್ರೈಸ್ ಜನರಲ್ ಆಗಿ ಕೊಡುವಂಥದ್ದು ಥ್ರೂಔಟ್ ದ ವರ್ಲ್ಡ್. ಬಟ್ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಅಂತ ಹೇಳಿದ್ರೆ ಇಟ್ಸ್ ಬೇಸಿಕಲಿ ಅವಾರ್ಡೆಡ್ ಫಾರ್ ಅ ಬುಕ್ ದಟ್ ಈಸ್ ಟ್ರಾನ್ಸ್ಲೇಟೆಡ್ ಇನ್ ಟು ಇಂಗ್ಲಿಷ್ ಅಂಡ್ ಪಬ್ಲಿಷ್ಡ್ ಇನ್ ದ ಯುನೈಟೆಡ್ ಕಿಂಗ್ಡಮ್ ಆರ್ ಐರ್ಲೆಂಡ್. ಸೊ ಆ ದೇಶದ ವ್ಯಾಪ್ತಿಗೆ ಮಾತ್ರ ಈ ಒಂದು ಸಾಹಿತ್ಯ ಪ್ರಶಸ್ತಿಯನ್ನು ಕೊಡುವಂಥದ್ದು. ಕೆಳಗಿನ ಯಾವ ಸ್ಥಳಗಳಿಗೆ ಭೇಟಿ ನೀಡುವುದು ಚಾರ್ಧಾಮ್ ಯಾತ್ರೆಯಾಗಿದೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ದಟ್ ಈಸ್ ಗಂಗೋತ್ರಿ, ಯಮುನೋತ್ರಿ, ಕೇದಾರ್ನಾಥ್ ಅಂಡ್ ಬದ್ರಿನಾಥ್. ಸೊ ಇದು ಯಾಕೆ ನಾವು ಸುದ್ದಿಯಲ್ಲಿ ಹಾಕಿದ್ದೇವೆ ಅಂತ ಹೇಳಿದ್ರೆ,
ಕೇದಾರ್ನಾಥ್ ಮತ್ತು ಯಮುನೋತ್ರಿ ದೇವಸ್ಥಾನಗಳ ಒಂದು ಯಾತ್ರೆಗೆ ಸಂಬಂಧಿಸಿದಾಗಿ ಇಟ್ ಇಸ್ ಬಿನ್ ಕ್ಲೋಸ್ಡ್ ಫಾರ್ ವಿಂಟರ್. ಸರಿಸುಮಾರು 4.5 ಲಕ್ಷ ಜನರು ಈ ಒಂದು ಚಾರ್ಧಾಮ್ ಅನ್ನು ಈ ಸೆಪ್ಟೆಂಬರ್, ಜಸ್ಟ್ ಇಮ್ಯಾಜಿನ್, ಸೆಪ್ಟೆಂಬರ್ ಇಂದ ತಕ್ಕಮಟ್ಟಿಗೆ ಲಾಕ್ಡೌನ್ ಎಲ್ಲ ಸ್ವಲ್ಪ ಏನು ಓಪನ್ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಸರಿಸುಮಾರು ಈಗಾಗಲೇ ಜಸ್ಟ್ ಇಮ್ಯಾಜಿನ್ ಸೆಪ್ಟೆಂಬರ್ ಅಕ್ಟೋಬರ್ 2 ತಿಂಗಳಲ್ಲಿ ಈ ಚಾರ್ಧಾಮ್ ಯಾತ್ರೆಗೆ ಸಂಬಂಧಿಸಿದಾಗಿ 4.5 ಲಕ್ಷ ಯಾತ್ರಾರ್ಥಿಗಳು ಈಗಾಗಲೇ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಹಾಗೂ ಚಳಿಗಾಲಕ್ಕೆ ಸಂಬಂಧಿಸಿದಾಗೆ ಅಲ್ಲಿ ಕೇದಾರ್ನಾಥ್ ಮತ್ತು ಯಮುನೋತ್ರಿ ಟೆಂಪಲ್ಸ್ ಅನ್ನು ಕ್ಲೋಸ್ ಮಾಡಿದ್ದಾರೆ. ಹಾಗೂ ಪೋರ್ಟಲ್ಸ್ ಆಫ್ ಕೇದಾರ್ನಾಥ್ ಅಂಡ್ ಯಮುನೋತ್ರಿ ಟೆಂಪಲ್ಸ್ ಇನ್ ದ ಹಿಮಾಲಯಸ್ ವೇರ್ ಆಲ್ಸೋ ಕ್ಲೋಸ್ಡ್ ಆನ್ ಸ್ಯಾಟರ್ಡೇ. ಪೋರ್ಟಲ್ಸ್ ಅಂತ ಹೇಳಿದ್ರೆ ಆ ಯಾತ್ರೆಗಳಿಗೆ ಹೋಗ್ಲಿಕ್ಕೆ ಬೇಕಾಗುವಂತಹ ಒಂದು ಪೋರ್ಟಲ್ ಓಪನ್ಸ್ ಇದೆಯಲ್ಲ ಅದನ್ನೆಲ್ಲ ಕ್ಲೋಸ್ ಮಾಡಿದ್ದಾರೆ. ಹಾಗೂ ಪೋರ್ಟಲ್ಸ್ ಆಫ್ ಗಂಗೋತ್ರಿ ವೇರ್ ಆಲ್ಸೋ ಕ್ಲೋಸ್ ಆನ್ ಫ್ರೈಡೇ, while those of Badrinath will be closed on November 20th, marking the conclusion of the ಚಾರ್ಧಾಮ್ ಯಾತ್ರಾ. ಪ್ರಧಾನಮಂತ್ರಿ ಮೋದಿ ಅವರು ಯಾವ ಸ್ಥಳದಲ್ಲಿ ಶ್ರೀ ಆದಿಶಂಕರಾಚಾರ್ಯ ಸಮಾಧಿಯನ್ನು ಉದ್ಘಾಟಿಸಿದರು ಮತ್ತು ಶ್ರೀ ಆದಿಶಂಕರಾಚಾರ್ಯರ ಪ್ರತಿಮೆಯನ್ನು ಅನಾವರಣಗೊಳಿಸಿದರು? In which place did PM Modi inaugurate Sri Adi Shankaracharya Samadhi and unveiled the statue of Sri Adi Shankaracharya? Of course, a very vibrant historic ಅಂತ ಹೇಳ್ಬೋದು ಆ ಒಂದು ದಿನ, the day it was inaugurated. So it is none other than Kedarnath. ಸೊ ಉತ್ತರಾಖಂಡದ ಕೇದಾರ್ನಾಥದಲ್ಲಿ ಆದಿಗುರು ಶ್ರೀ ಶಂಕರಾಚಾರ್ಯರ 12 ಅಡಿ ಎತ್ತರದ ಪ್ರತಿಮೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶುಕ್ರವಾರ ಲೋಕಾರ್ಪಣೆ ಮಾಡಿದರು. ಈ ಸ್ಥಳದಲ್ಲಿ ಶಂಕರಾಚಾರ್ಯರ ಪುನರ್ ನಿರ್ಮಾಣ ಮಾಡಲಾದ ಸಮಾಧಿಯನ್ನು ಕೂಡ ಉದ್ಘಾಟಿಸಿದರು. ಸೊ ಇದು ಕಳೆದ ಬಾರಿ ಈ ಒಂದು ಫ್ಲಾಶ್ ಫ್ಲಡ್ಸ್ ಏನು ಉಂಟಾಯಿತು ಕೇದಾರ್ನಾಥ್ ಪ್ರದೇಶದಲ್ಲಿ, ಸೊ ಆ ಸಂದರ್ಭದಲ್ಲಿ ಶಂಕರಾಚಾರ್ಯ ಅವರ ಆ ಒಂದು ಸಮಾಧಿ ಸಂಪೂರ್ಣವಾಗಿ ಅದು ವಾಶ್ಔಟ್ ಆಗಿತ್ತು. ಸೊ ಅದನ್ನು ಪುನರ್ ನಿರ್ಮಾಣ ಮಾಡಿರುವಂಥದ್ದು. ಸೊ ಅದನ್ನು ಕೂಡ ಉದ್ಘಾಟಿಸಿದ್ದಾರೆ. ಹಾಗೂ 35 ಟನ್ ತೂಕದ ಶಂಕರಾಚಾರ್ಯರ ಪ್ರತಿಮೆ, ಅದು 12 ಅಡಿ ಎತ್ತರ 35 ಟನ್ ತೂಕದ ಶಂಕರಾಚಾರ್ಯರ ಪ್ರತಿಮೆಯನ್ನು ರೂಪಿಸುವ ಕಾರ್ಯವನ್ನು 2019ರಲ್ಲಿ ಆರಂಭಿಸಲಾಯಿತು. ಹಾಗೂ ಈ ಪ್ರತಿಮೆಯನ್ನು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ನಿರ್ಮಿಸಿದ್ದಾರೆ. ಒಂದು ರಾಜ್ಯದ ವಿಧಾನ ಪರಿಷತ್ತಿಗೆ ನಿಗದಿಪಡಿಸಿದ ಗರಿಷ್ಠ ಸಾಮರ್ಥ್ಯ ಎಷ್ಟು ಅಂತ ಇದೆ. ಅಂಡ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಇಟ್ ಇಸ್ ಫಿಕ್ಸ್ಡ್ ಅಟ್ 1/3 ಆಫ್ ದ ಟೋಟಲ್ ಸ್ಟ್ರೆಂತ್ ಆಫ್ ದಿ ಅಸೆಂಬ್ಲಿ. ಇದು ವಿಧಾನಸಭೆಯ ಒಟ್ಟು ಬಲದ 3/4 ಭಾಗಕ್ಕೆ ನಿಗದಿಪಡಿಸಲಾಗಿದೆ. So under Article 171 of the Constitution, you can see that the Legislative Council of a state shall not have more than 1/3 of the total strength of the state assembly and not less than 40 members. So at present, 6 states have 2 houses bicameral, that is Andhra Pradesh, Telangana, Uttar Pradesh, Bihar, Maharashtra and Karnataka. So Karnataka has 224 members in the state assembly and 75 members in the legislative council. ವಿಧಾನಸಭೆ, ವಿಧಾನ ಪರಿಷತ್ ಅಂತ ಹೇಳುವಂತಹ 2 ಮನೆಗಳು 6 ರಾಜ್ಯಗಳಲ್ಲಿ ಈಗ ಪ್ರಸಕ್ತವಾಗಿ ನಾವು ಕಾಣಬಹುದು. ಸೊ ಅವು ಈಗ ಹೇಳಿದಾಗೆ ಆಂಧ್ರ ಪ್ರದೇಶ್, ತೆಲಂಗಾಣ, ಉತ್ತರ ಪ್ರದೇಶ್, ಬಿಹಾರ್, ಮಹಾರಾಷ್ಟ್ರ ಅಂಡ್ ಕರ್ನಾಟಕ. 14ನೇ ಪ್ರಶ್ನೆ, 75% ಉದ್ಯೋಗಗಳನ್ನು ಸ್ಥಳೀಯರಿಗೆ ಮೀಸಲಿಡಲು ಯಾವ ರಾಜ್ಯ ಸರ್ಕಾರವು ಕಾನೂನನ್ನು ಹೊರಡಿಸಿದೆ? Which state government has passed law to reserve 75% jobs for the locals? And here the right answer is option B, that is Haryana. So ಇದು 8th ಹಿಂದೂ ಅಂದ್ರೆ 8th November 2021 ಹಿಂದೂ ಅಲ್ಲಿ ಬಂದಿರುವಂತ ವಿಷಯ. So the Haryana government's law to reserve 75% jobs for the locals, which was notified on 6th 11th 2021, could trigger an exodus of large domestic and multinational investors across sectors such as auto and information technology that rely on highly skilled manpower, Indian industry has warned. So Haryana government ಏನು ಇತ್ತೀಚೆಗೆ 75% ಜಾಬ್ಸ್ಗಳ ಒಂದು ರಿಸರ್ವೇಷನ್ ಪ್ರಾದೇಶಿಕವಾರು ಆಗಬೇಕು, ಅಂದ್ರೆ ಅಲ್ಲಿನ ಸ್ಥಳೀಯ ಜನರಿಗೆ ಆಗಬೇಕು ಅಂತ ಹೇಳುವಂತ ಅಧಿಸೂಚನೆಯನ್ನು ಹೊರಡಿಸಿದೆ. ಇದು ಮುಂದೆ ಒಂದು ಕಡೆ ಉದ್ಯೋಗ ಅವಕಾಶಗಳನ್ನು ಸ್ಥಳೀಯರಿಗೆ ಕೊಡಿಸುವಂತ ನಿಟ್ಟಿನಲ್ಲಿ ಖಂಡಿತವಾಗಿ ಅದೊಂದು ಒಳ್ಳೆಯ ನಿರ್ಧಾರವೇ. ಬಟ್ ಮಲ್ಟಿನ್ಯಾಷನಲ್ ಕಂಪನಿಗಳು ಮತ್ತು MNCಗಳು ಇಲ್ಲಿ ಬಂದು ಹೈಲಿ ಸ್ಕಿಲ್ಡ್ ಓರಿಯೆಂಟೆಡ್ ಆಗಿರುವಂತಹ ಮ್ಯಾನ್ ಪವರ್ ಅನ್ನು ಈ ಒಂದು ಚೌಕಟ್ಟಿನಲ್ಲಿ ಮಾಡಿಕೊಳ್ಳುವಾಗ ಅದರ ಕ್ವಾಲಿಟಿ ಅಥವಾ ಅದು MNCಗಳ ಹೂಡಿಕೆ ಆ ಪ್ರದೇಶದಲ್ಲಿ ಅದರ ಮೇಲೆ ಅದು ಪರಿಣಾಮ ಬೀರಬಹುದು ಅಂತ ಹೇಳುವಂತದಕ್ಕೆ ಇಂಡಿಯನ್ ಇಂಡಸ್ಟ್ರಿ ಅದಕ್ಕೆ ವಾರ್ನ್ ಮಾಡಿದೆ. ಕರ್ನಾಟಕದ ಕೆಳಗಿನ ಯಾವ ನದಿಯನ್ನು ಪಾಪನಾಶಿನಿ ಎಂದು ಕರೆಯುತ್ತಾರೆ? Which among the following river of Karnataka is also known as Papanashini? So here the right answer is option C, that is ಉದ್ಯಾವರ ನದಿ. ಸೊ ಉದ್ಯಾವರ ನದಿ ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧಿಸಿದಾಗೆ ಒಂದು ಡೆಕಾನ್ ಹೆರಲ್ಡ್ ಅಲ್ಲಿ ಬಂದಿರುವಂತಹ ವಿಷಯ. ಅಲ್ಲಿ ಫಿಶ್ ಮೀಲ್ ಯೂನಿಟ್ಸ್ ಅಂತ ಹೇಳಿದ್ರೆ ಬೇಸಿಕಲಿ ಈ ಮೀನಿನ ಎಣ್ಣೆ ಮತ್ತು ಮೀನಿನ ಇದನ್ನು ಪ್ರಾಸೆಸ್ ಮಾಡಿಕೊಂಡು
ಎಕ್ಸ್ಪೋರ್ಟ್ ಮಾಡುವಂಥ ಒಂದು ಹಲವಾರು ಯೂನಿಟ್ಗಳು ಹೆಚ್ಚಾಗಿ ಕರಾವಳಿ ಭಾಗದಲ್ಲಿ ನಾವು ಕಾಣ್ತೇವೆ. ಅದಕ್ಕೆ ಫಿಶ್ ಮೀಲ್ ಯೂನಿಟ್ಸ್ ಅಂತ ಹೇಳುವಂಥದ್ದು. ಸೊ ಈಗ ನಾವು ಕೆಲವೆಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ತೇವಲ್ಲ ಹೆಚ್ಚಾಗಿ, ಸೊ ಹಾಗಾಗಿ ಅದು ಬೇರೆ ಬೇರೆ ಇದಕ್ಕೆ ಅದನ್ನು ಯೂಸ್ ಮಾಡ್ತಾರೆ. ಸೊ ಫಿಶ್ನ ಮೀಟನ್ನು ಅಥವಾ ಫಿಶ್ನ ಫ್ಲೆಶನ್ನು ಪ್ರಾಸೆಸ್ ಮಾಡಿ ಈ ರೀತಿ ಆ ಯೂನಿಟ್ಗಳಲ್ಲಿ ಅಥವಾ ಆ ಒಂದು ಇಂಡಸ್ಟ್ರಿಯಲ್ ಯೂನಿಟ್ಸ್ಗಳಲ್ಲಿ ಅದನ್ನು ಪ್ರಾಸೆಸಿಂಗ್ ಮಾಡ್ತಾರೆ. ಸೊ ಅಂತಹ ಹಲವಾರು ಯೂನಿಟ್ಸ್ಗಳು ಫಿಶ್ ಮಿಲ್ ಯೂನಿಟ್ಸ್ ಅಂತ ಹೇಳಿ ಕರೆಯುವಂಥದ್ದು. ಅದು ಕರಾವಳಿ ಭಾಗದ ಬಹುತೇಕ ಪ್ರದೇಶಗಳಲ್ಲಿ ನಾವು ಕಾಣಬಹುದು. ಸೊ ಇಲ್ಲಿ ಒಂದು ದೂರು ಏನು ಅಂತ ಹೇಳಿದ್ರೆ, ಆ ಬೇಡದ ತ್ಯಾಜ್ಯ ವಸ್ತುಗಳನ್ನು ಉದ್ಯಾವರ ನದಿಗೆ ಬಿಡುಗಡೆ ಆಗುವಂಥದ್ದು. ಇದು ಬಹಳಷ್ಟು ಅಲ್ಲಿನ ಅಂದ್ರೆ ಜಲಚರಗಳ ನಾಶಕ್ಕೆ ಅದು ಕಾರಣ ಆಗಿದೆ, ಹಾಗೂ ನದಿ ಮಾಲಿನ್ಯಕ್ಕೂ ಕೂಡ ಕಾರಣ ಆಗಿದೆ ಅಂತ ಹೇಳಿಬಿಟ್ಟು ಅಲ್ಲಿನ ಸ್ಥಳೀಯರು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಗೆ ಸಂಬಂಧಿಸಿದಾಗೆ ಒಂದು ದೂರನ್ನು ಸಲ್ಲಿಸಿದ್ದಾರೆ. ಸೊ ಈ ಉದ್ಯಾವರ ನದಿಯನ್ನೇ ಅದನ್ನು ಪಾಪನಾಶಿನಿ ಅಂತ ಹೇಳಿ ಕರೆಯುವಂಥದ್ದು. ಓಕೆ, ಸೊ ಇದು ಇವತ್ತಿನ ನ್ಯೂಸ್. ಕೊನೆಯದಾಗಿ ಇಲ್ಲಿ ಕ್ವೆಶನ್ಸ್ ಅನ್ನು ಹಾಕಿದ್ದಾರೆ ನೋಡಿ. ಹೂ ಇಸ್ ದ ಫಸ್ಟ್ ರೆಸಿಪಿಯೆಂಟ್ ಆಫ್ ಬಸವ ಅವಾರ್ಡ್? ಸೊ ಇದು ಹೇಗಿರಬೇಕು ಅಂತ ಹೇಳಿದ್ರೆ, ನಾನು ಜಸ್ಟ್ ಹೇಳೋದು, ಎಲ್ಲ ಎಕ್ಸ್ಪ್ಲನೇಷನ್ ಇಡೀ ವಿಡಿಯೋ ನೋಡಿದ ನಂತರ ಈ ಕ್ವೆಶ್ಚನ್ಗೆ ಯಾವುದೇ ಆಪ್ಷನ್ಸ್ ಇಲ್ಲದೆ ನೀವು ಆನ್ಸರ್ ಕೊಡುವಾಗಿದ್ರೆ ಖಂಡಿತವಾಗಿ ನಾವು ಮಾಡಿದಂಥ ಈ ಒಂದು ಸಣ್ಣ ಏನು ಕೆಲಸ ಏನಿದೆ ಅದು ಸಾರ್ಥಕತೆಯನ್ನು ಪಡೀತದೆ. ಸೊ ವಿದೌಟ್ ಎನಿ ಆಪ್ಷನ್ಸ್ ಇಫ್ ಯು ಆರ್ ಆನ್ಸರಿಂಗ್ ಮೀನ್ಸ್ ಡೆಫಿನೆಟ್ಲಿ ನೀವು ತುಂಬಾನೇ ತನ್ಮಯತೆಯಿಂದ ಈ ವಿಡಿಯೋವನ್ನು ಆಲಿಸಿದ್ದೀರಿ ಅಂತ ಹೇಳುವುದು ಇದಕ್ಕೆ ಸಾಕ್ಷಿ. ಇದಕ್ಕೆ ನೀವು ಆಪ್ಷನ್ಸ್ ಅನ್ನು ಕಮೆಂಟ್ ಬಾಕ್ಸ್ ಅಲ್ಲೂ ಸಹ ಹೇಳಿ ನೀವು ಚರ್ಚೆ ಮಾಡಬಹುದು. ಓಕೆ, ಎರಡನೇ ಪ್ರಶ್ನೆ ನೋಡಿ. ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ಫ್ರೇಮ್ವರ್ಕ್ ಅಪ್ಲೈಸ್ ಓನ್ಲಿ ಟು ವಾಟ್? ಇದು ಯಾವುದಕ್ಕೆ ಅನ್ವಯಿಸ್ತದೆ? ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ಫ್ರೇಮ್ವರ್ಕ್ ಎಂಬುದು ಯಾವುದಕ್ಕೆ ಅನ್ವಯಿಸ್ತದೆ? ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್, ಕಮರ್ಷಿಯಲ್ ಬ್ಯಾಂಕ್ಸ್, ಕೋಆಪರೇಟಿವ್ ಬ್ಯಾಂಕ್ಸ್ ಅಂಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂಡ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್. ಇದಕ್ಕೂ ಕೂಡ ನೀವು ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕೊಡಿ. ಮೂರನೇದು ಕೊಟ್ಟಿದ್ದಾರೆ. ಕರೆಂಟ್ಲಿ ಹೌ ಮೆನಿ ಸ್ಟೇಟ್ಸ್ ಇನ್ ಇಂಡಿಯಾ ಹ್ಯಾವ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್? ಪ್ರಸ್ತುತ ಭಾರತದಲ್ಲಿ ಎಷ್ಟು ರಾಜ್ಯಗಳು ವಿಧಾನ ಪರಿಷತ್ಗಳನ್ನು ಒಳಗೊಂಡಿವೆ ಅಂತ ಇದೆ, ಹೊಂದಿವೆ ಅಂತ ಇದೆ. ಇದಕ್ಕೂ ಕೂಡ ಆ 6 ರಾಜ್ಯಗಳ ಪಟ್ಟಿಯನ್ನು ನೀವು ಉಲ್ಲೇಖಿಸಿದರೆ ಡೆಫಿನೆಟ್ಲಿ ನಮ್ಮ ವಿಡಿಯೋ ನಿಮಗೆ ಸರಿಯಾದ ರೀತಿಯಲ್ಲಿ ತಲುಪಿದೆ ಅಂತ ಹೇಳಿ ಇದು ನಮ್ಮ ಅನಿಸಿಕೆ. ಸೊ ಇಷ್ಟು ಹೇಳ್ತಾ ಐ ಥಿಂಕ್ ಸೊ ಇಟ್ ಇಸ್ ಟೈಮ್ ಟು ಎಂಡ್ ದ ಕ್ಲಾಸ್. ಸೊ ಯಾರೆಲ್ಲ ಸುಮುಖ ಈ ಸೊಲ್ಯೂಷನ್ಸ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಇದೇ ರೀತಿಯ ಎನ್ಕರೇಜ್ಮೆಂಟ್ ಇರಲಿ. ನಿಮಗೇನಾದರೂ ಅನಿಸಿಕೆಗಳು, ಕ್ವೆಶನ್ಸ್ಗಳ ಮೇಲೆ ಏನಾದರೂ ಡೌಟ್ಸ್ ಇದ್ದರೆ ಡೆಫಿನೆಟ್ ಆಗಿ ಕಮೆಂಟ್ ಬಾಕ್ಸಲ್ಲೂ ಕೂಡ ಹಾಕಿ. ಹಾಗೆ ನಿಮಗೆ ಕ್ಲಾಸ್ ಹಾಗೂ ಕ್ವೆಶನ್ಸ್ ಹೇಗೆ ಅನಿಸ್ತದೆ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಇಷ್ಟು ಹೇಳ್ತಾ ಐ ವಿಲ್ ಎಂಡ್ ದಿಸ್ ಸೆಷನ್. ಹ್ಯಾವ್ ಎ ವೆರಿ ನೈಸ್ ಡೇ. ನಾಳೆ ಇನ್ನಷ್ಟು ಹೊಸ ವಿಚಾರಗಳೊಂದಿಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್.